ಕಾವೇರಿ, ಈ ಭೀಮಣ್ಣನ ಮನೆತನ ನಂಬಿದ್ದಕ್ಕೆ ಇಂದು ಬೀದಿಗೆ ಬರುವಂತಾಯ್ತಲ್ಲಮ್ಮ, ಬೀದಿಗೆ ಬರುವಂತಾಯ್ತು. ಮಾವ, ನಾನು ಬೀದಿಗೆ ಬಂದಿದ್ರೂ ಚಿಂತೆ ಇಲ್ಲ, ಆದರೆ ದೇವರಂತ ನೀವು ಬೀದಿಗೆ ಬಂದ್ರಲ್ಲ, ಅದಕ್ಕೆ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತಿದೆ ಮಾವ. ಬೇಡ, ದೇವರು ಬಡವರ ಕಣ್ಣೀರಿನ ಹನಿಗಳನ್ನು ನೋಡಲೆಂದೇ ನಮಗೆ ಈ ರೀತಿ ಕಷ್ಟಗಳನ್ನು ಕೊಡುತ್ತಿದ್ದಾನೆ. ನ್ಯಾಯ, ನೀತಿ, ಧರ್ಮದ ದಾರಿಯಲ್ಲಿ ನಡೆಯುವ ನಮ್ಮಂತವರಿಗೆ ನೀನು ಸುಖ ಕೊಡಲಾರೆ. ಅನ್ಯಾಯ, ಅಧರ್ಮದ ದಾರಿಯಲ್ಲಿ ನಡೆಯುವ ದುಷ್ಟರಿಗೆ ನೀನು ಮಾತ್ರ ಸುಖ ಕೊಡುವುದು. ನಾವೇನು ತಪ್ಪು ಮಾಡಿದೆವೆಂದು ನಮಗೆ ಶಿಕ್ಷೆ ಹೇಳಪ್ಪ, ಹೇಳೋ. ನನ್ನ ಮಾವ ಒಂದು ಈರನಿಗೂ ಸಹ ನೋವನ್ನುಂಟು ಮಾಡುವುದಿಲ್ಲ, ಆದರೆ ನಮ್ಮ ಗುಡಿಸಲಿಗೆ ಬೆಂಕಿ ಇಟ್ಟು ನಗುತ್ತಿರುವೆ ದೇವ. ಇದು ಯಾವ ನ್ಯಾಯವಪ್ಪ, ಯಾವ ನ್ಯಾಯ? ಒಳ ಹುಟ್ಟಿದ ತಮ್ಮ ಮನೆಯಿಂದ ಆಚೆ ಹಾಕಿದ, ಹೊಲದಲ್ಲಿರುವ ಗುಡಿಸಲಿಗೆ ಬಿಸಿಲಿನಲ್ಲಿ ಜೀವಿಸೋಣವೆಂದರೆ ಅದಕ್ಕೂ ಯಾರೋ ಕಿರಾತಕರು ಬೆಂಕಿಯನ್ನು ಸುಟ್ಟು ಹಾಕಿದ್ದಾರೆ. ನನ್ನ ತಮ್ಮ ಶಕ್ತಿ ಜೈಲಿನಲ್ಲಿದ್ದಾನೆ. ಈಗಿರುವಾಗ ನಮಗೇನು ಗತಿ ಭಗವಂತ, ನಮಗೇನು ಗತಿ? ಮಾವ ಹಳಬೇಡ ಮಾವ, ಹಳಬೇಡ. ಯಾಕೋ ನನ್ನ ಗಂಟಲು ಒಣಗುತ್ತಿದೆ, ಸ್ವಲ್ಪ ಕುಡಿಯಲು ನೀರು ಬೇಕು ಮಾವ. ಅಯ್ಯೋ ಶಿವನೇ, ನನ್ನ ಸೊಸೆಯ ಬಾಯಾರಿಕೆಯನ್ನು ನೀಗಿಸಲು ಇಲ್ಲಿ ನೀರು ಇಲ್ಲವಲ್ಲ. ಕಾವೇರಿ, ನಡೆಯಮ್ಮ, ಅಲ್ಲಿ ಮನೆಗಳು ಕಾಣುತ್ತಿವೆ, ಅಲ್ಲಿಯವರೆಗೂ ನಡೆದುಕೊಂಡು ಹೋಗೋಣ, ನಡೆಯಮ್ಮ. ಇಲ್ಲ ಮಾವ, ನನಗೆ ತಲೆ ಸುತ್ತು ಬಂದಂತಾಗುತ್ತಿದೆ. ಹೊಟ್ಟೆ ತುಂಬಾ ಹಸಿವಾಗುತ್ತಿದೆ, ನನಗೆ ಹೊಟ್ಟೆ ಹಸಿವು ತಾಳಲಾಗುತ್ತಿಲ್ಲ ಮಾವ. ಹಸಿದು ಬಂದವರಿಗೆ ದಾನ ಮಾಡಿದವನು ನಾನು, ಆದರೆ ನನ್ನ ಸೊಸೆಯ ಹಸಿದ ಹೊಟ್ಟೆಗೆ ಅಲ್ಲ ಹಾಕದ ಪರಿಸ್ಥಿತಿ ಬಂದೊರಗಿತಲ್ಲ. ಈಗ ನಾನೇನು ಮಾಡಲಿ? ಮಾವ ಏನಾದರೂ ಮಾಡಿ, ಆದರೆ ನನಗೆ ಹೊಟ್ಟೆ ಹಸಿವು ತಾಳುತ್ತಿಲ್ಲ. ದಿಕ್ಕಿಲ್ಲದವರಿಗೆ ದೇವರೇ ಗತಿ ಎಂಬಂತೆ ಈ ಕಲಿಯುಗದಲ್ಲಿ ಕಟುಕರು ಇರುವಂತೆ ಧರ್ಮಾತ್ಮರು ಇದ್ದಾರೆ. ಬಾರಮ್ಮ, ಈ ರಸ್ತೆಯಲ್ಲಿ ಭಿಕ್ಷೆ ಬೇಡೋಣ, ಕೊಂದಾಣದಿಂದ ಹೊಟ್ಟೆ ತುಂಬಿಸಿಕೊಳ್ಳೋಣ, ಬಾರಮ್ಮ. ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ, ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ಅಮ್ಮಯ್ಯ ಧರ್ಮನೇ ತಾಯಿ ತಂದೆ, ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ಬೇಡರೆ ಕಾಸಿಲ್ಲ ಎನ್ನುವರೇ, ಕಾಸಿಲ್ಲ ಎನ್ನುವರೇ. ನಿಮ್ಮಂತ ತಾತರೇ ನಮಗೆಲ್ಲ ಸರೇ, ನಿಮ್ಮಂತ ತಾತರೇ ನಮಗೆಲ್ಲ ಸರೇ. ನೀವೇ ದೂರಾದರೆ ಗತಿಯಾಗುತ್ತೇವರೇ. ಓ ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ, ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ.
ನೀಡು ಶಿವನೇ. ಅಣ್ಣ, ಇದು ಏನಣ್ಣ? ಬೀದಿಗೆ ಬಂದು ಭಿಕ್ಷೆ ಬೇಡುತ್ತಿರುವಿರಲ್ಲ ಕಾವೇರಿ, ಏನಾಯ್ತು? ನೀನಾದರೂ ಹೇಳು ಕಾವೇರಿ, ಏನಾಯ್ತು? ಸ್ವಾಮಿ, ನನಗೆ ತುಂಬಾ ಹೊಟ್ಟೆ ಹಸಿವಾಗಿತ್ತು. ಅದಕ್ಕೆ ಏನು ಮಾಡುವುದು ತೋಚಲಾರದೆ ನಾವು ಭಿಕ್ಷೆ ಬೇಡಿದೆವು. ಅಣ್ಣ, ಹೊಲದಲ್ಲಿರುವ ಗುಡಿಸಲಿನಲ್ಲಿ ವಾಸ ಮಾಡುವುದನ್ನು ಬಿಟ್ಟು ಬೀದಿಗೆ ಬಂದು ಭಿಕ್ಷೆ ಬೇಡುತ್ತಿರುವಿರಲ್ಲ, ಏನಾಯಿತು ಹೇಳಣ್ಣ, ಹೇಳು. ಶಕ್ತಿ, ನಾವೇ ಬೀದಿಗೆ ಬರಲಿಲ್ಲವಪ್ಪ. ಯಾರೋ ಕಟುಕರು ನಮ್ಮ ಗುಡಿಸಲಿಗೆ ಬೆಂಕಿಯನ್ನಿಟ್ಟು ಸುಟ್ಟು ಹಾಕಿದ್ದಾರೆ. ಇದಕ್ಕೆಲ್ಲ ಕಾರಣ ಅನಿಲ್ ರಾಜ ಮತ್ತು ಅವನ ತಮ್ಮ ಸುನಿಲ್ ರಾಜನಪ್ಪ. ಸುನಿಲ್ ರಾಜ, ಅನಿಲ್ ರಾಜ ನಮ್ಮ ಹೊಲದಲ್ಲಿರುವ ಗುಡಿಸಲಿಗೆ ಬೆಂಕಿ ಹಚ್ಚಿ ಮಣ್ಣನ್ನು ಬೀದಿಗೆ ತಂದು ಭಿಕ್ಷೆ ಬೇಡಲು ಹಚ್ಚಿರುವೆಯಾ ನೀಚನ ಮಗನೇ? ಮಾನವಂತರಾಗಿ ಬೆಳೆದು ಬಂದ ನಮ್ಮ ಅಣ್ಣನನ್ನು ಮರ್ಯಾದೆ ತೆಗೆಯಲು ವಂಚ ಹಾಕಿರುವೆಯಾ? ಅದ ಈಗಲಾದರೂ ಆಜ್ಞೆ ಮಾಡಣ್ಣ. ಆ ಗೊತ್ತಿರುವ ಕೋಣಗಳ ಗುಂಡವನ್ನು ಕತ್ತರಿಸಿ ತಂದು ನಿನ್ನ ಪಾದದಡಿಯಲ್ಲಿ ಹಾಕುತ್ತೇನೆ. ಹೇಳಣ್ಣ, ಹೇಳು. ಶಕ್ತಿ, ಬಡವನಿಗೂ ಸಿಟ್ಟು ಸೌರ್ಯ ಇದೆ ಎಂಬುದು ಆ ದುಷ್ಟರಿಗೆ ನೀನೀಗಲೇ ತಿಳಿಸಬೇಕು. ಆದರೆ ಅದಕ್ಕೂ ಮೊದಲು ರೇಖಳ ಕೊಲೆ ಯಾರು ಮಾಡಿದ್ದಾರೆಂದು ಪತ್ತೆ ಹಚ್ಚು. ಗೊತ್ತಾದ ತಕ್ಷಣ ಆ ಹಂತಕರಿಗೆ ಅಂತ್ಯ ಹಾಡು. ಶಕ್ತಿ, ನೀ ಮಾಡುವ ಕೆಲಸದಿಂದ ಕೊಲೆ ಸುಲಿಗೆ ಕಳ್ಳತನ ಮಾಡುವ ಭ್ರಷ್ಟರಿಗೆ ಬುದ್ಧಿ ಕಲಿಸಬೇಕು. ಶಕ್ತಿ, ಹಂತಕರಿಗೆ ಹಂತ ಹಾಡಿದ ಹುಲಿ ನೀನಾಗಬೇಕಪ್ಪ, ನೀನಾಗಬೇಕು. ಆಗಲಣ್ಣ, ಹಿಂದೆ ಕಾವೇರಿಯೊಂದಿಗೆ ಆ ದುಷ್ಟರ ಮನೆಗೆ ಹೋಗಿ ವೇಷ ಬದಲಾಯಿಸಿಕೊಂಡು ಹೋಗಿ ಆ ದುಷ್ಟರನ್ನು ಪತ್ತೆ ಹಚ್ಚುತ್ತೇನಣ್ಣ, ಪತ್ತೆ ಹಚ್ಚುತ್ತೇನೆ. ಮುಗಿಯಿತು ಇನ್ನು ನಿಮ್ಮ ಕಥೆ. ಯಾಕೆಂದರೆ ನಿಮ್ಮಂತ ಹಂತಕರಿಗೆ ಅಂತ್ಯ ಆಡುವ ಹುಲಿಯಾಗಿ ಇಂದು ಈ ಶಕ್ತಿ ನಿಮ್ಮ ಮನೆಗೆ ಬರುತ್ತಿದ್ದಾನೆ. ನಿಮ್ಮ ಅಟ್ಟಹಾಸದ ಕಟ್ಟಿಯನ್ನು ಪಡೆಯಲು ನನಗೇನು ಬಹಳ ಸಮಯ ಬೇಕಾಗಿಲ್ಲ. ನಾ ಇಡುವ ಹೆಜ್ಜೆಯ ಸಪ್ಪಳಕ್ಕೆ ನೀವಿಬ್ಬರು ಕಣ್ಣನೆ ನಡಗಬೇಕು. ಹೃದಯ ಸಮುದ್ರ ಕಲಕಿ ಒತ್ತಿದೆ ರೋಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಧಿಕ್ಕಾರಕ್ಕೆ ಪ್ರಾಣವನ್ನೇ ಹೋರಾಡುವೆ. ದಿಟ್ಟ ಹೆಜ್ಜೆ ಇಟ್ಟು ಹೆಕ್ಕ ದೀಕ್ಷೆ ತೊಟ್ಟು ನಡೆಸುವ ಅಶ್ವಮೇಧ, ಅಶ್ವಮೇಧ, ಅಶ್ವಮೇಧ.